ಆಯಿತು. ಇದಾದ ಮೇಲೆ ಯಾವ ರೀತಿ ಜೀವಿಸಿದ ಅವನು, ತನ್ನ ಜೀವನ ಯಾವ ರೀತಿ ಪವಾಡ ಮಾಡಲಿಲ್ಲ, ಆದರೆ ಹೇಗೆ ಅವನ ಬದುಕಿನ ನಡೆ, ಭಗವಂತ ನಡೆದ ರೀತಿ ಹೇಗಿತ್ತು ಅಂತಂದರೆ, ಅಥೈವಂ ಅಖಿಲ ಲೋಕಪಾಲ ಲಲಾಮ ವಿಲಕ್ಷಣ ಜಡವತ್ ಅವಧೂತ ವೇಷಭಾಷಾ ಚರಿತೈ ಅವಿಲಕ್ಷಿತ ಭಗವತ್ ಪ್ರಭಾವ. ಹೇಳ್ತಾರೆ, ಅಥ ಏವಂ ಅಖಿಲ ಲೋಕಪಾಲ ಲಲಾಮ ಭೂತ ಲಲಾಮ. ವಸ್ತುತಃ ಭಗವಂತ ಅಖಿಲ ಲೋಕಪಾಲರು, ಅದೇ ಅಧಿಕಾರಿಗಳು, ಮಹಾಧಿಕಾರಿಗಳು, ಇಡೀ ಜಗತ್ತನ್ನ ರಕ್ಷಣೆ ಮಾಡತಕ್ಕಂಥ ಹೊಣೆ ಹೊತ್ತ ಬ್ರಹ್ಮಾದಿ ದೇವತೆಗಳು. ಅವರಿಗೆಲ್ಲರಿಗೂ ಲಲಾಮ, ಅವರೆಲ್ಲರಿಗೂ ಎತ್ತರದಲ್ಲಿ ನಿಂತಮ. ಜಗತ್ತಿನ ರಕ್ಷಣೆಯ ಹೊಣೆ ಹೊತ್ತ ಲೋಕಪಾಲರಾದ ಬ್ರಹ್ಮಾದಿ ದೇವತೆಗಳಿಗೂ ಲಲಾಮ ಪ್ರಾಯ, ಅಂದರೆ ಅವರಿಗಿಂತಲೂ ಎತ್ತರದಲ್ಲಿರ್ತಕ್ಕಂಥ ಭಗವಂತ ವಿಲಕ್ಷಣ. ಅವನು ಸಕಲ ಜಗತ್ತಿನಿಂದ ವಿಲಕ್ಷಣ, ಅವನ ಕ್ರಿಯೆ ಎಲ್ಲರ ಕ್ರಿಯೆಗಿಂತ ವಿಲಕ್ಷಣ. ಈ ಅವತಾರದಲ್ಲಂತೂ ಹುಚ್ಚರ ಹಾಗೆ ಮಾಡಿದ ವಿಲಕ್ಷಣವಾದ ಕ್ರಿಯೆ ಆಟವನ್ನು ತೋರಿಸಿದ. ವಿಲಕ್ಷಣ ಏನು? ಜಡವತ್ ಅವಧೂತ ವೇಷ ಭಾಷಾ ಚರಿತೈ ಅವಿಲಕ್ಷಿತ ಭಗವತ್ ಪ್ರಭಾವ. ಜಡವತ್ ಜಡೋನ್ಮತ್ತ, ಏನು ಪೆದ್ದನ ಹಾಗೆ ನಡ್ಕೊಳ್ಳೋದು. ಬಹಳ ಜ್ಞಾನಿಗಳಿಗೆ ಪೆದ್ದನಾಗಿ ನಡ್ಕೊಳ್ಳೋದು ಅಂದ್ರೆ ಬಹಳ ಇಷ್ಟ. ಈ ಪೆದ್ದರಿಗೆ ಜ್ಞಾನಿಗಳಾಗಿ ನಡ್ಕೊಳ್ಬೇಕು ಅಂತ ಬಹಳ ಇಷ್ಟ. ಒಂದು ಎರಡು ಹಾಗೆ ಪೆದ್ದರು ಪಂಡಿತರ ಹಾಗೆ ಎಕ್ಸ್ಪೋಸ್ ಮಾಡ್ತಾರೆ, ಜ್ಞಾನಿಗಳು ಏನು ಗೊತ್ತಿದ್ದವರಾಗಿ ಮಾಡ್ತಾರೆ. ನನಗೆ ಒಂದು ಸುಮ್ಮನೆ ಈಗ ನೆನಪಾಯ್ತು ಒಂದು ಕಥೆ. ನಮ್ಮ ತಂದೆ ಅವರು ಬಹಳ ದೊಡ್ಡ ವಿದ್ವಾಂಸರು, ಉಡುಪಿಯ ಸ್ವಾಮಿಗಳೆಲ್ಲ ಪಾಠ ಹೇಳ್ತಾ ಇದ್ರು. ಕೊನೆಗೆ ಅವನು ಒಂದು ವಿಡ್ರಾವಲ್ ನೇಚರ್ ಬಂತು. ಈ ಜನರು ಬರುವುದು, ಅವರಿಗೆ ಹೇಳೋದು ಇದೆಲ್ಲ ಬೇಡ, ಅಂತರ್ಮುಖವಾಗಿ ಬದುಕೋಣ ಅಂತ. ಕಡೆ ಏನು ಮಾಡಿದ್ದು ಗೊತ್ತುಂಟ, ಯಾರಾದ್ರೂ ಬಂದರೆ ಕೇಳಲಿಕ್ಕೆ ಬರ್ತಿದ್ರು, ಆಚಾರ್ಯ ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಮರ್ತೋಗಿದೆ, ಏನು ಹೇಳ್ತಿರ್ಲಿಲ್ಲ, ನನಗೆ ಏನೂ ಗೊತ್ತಿಲ್ಲ, ರಾಮ ಶಬ್ದ ಕೂಡ ಕೇಳಬೇಡ, 7 ವಿಭಕ್ತಿ ನನಗೆ ಬರೋಲ್ಲ ಅಂತಿದ್ದೆ. ನಾನು ಕಿವಿಯಾರೆ ಕೇಳಿದ್ದೆ, 7 ವಿಭಕ್ತಿ ನಡೆಸಲಿಕ್ಕೆ ನನಗೆ ಬರೋಲ್ಲ, ನನಗೆ ಮರೆತು ಹೋಗಿದೆ, ನನಗೇನೂ ಗೊತ್ತಿಲ್ಲ, ನನ್ನ ಏನೂ ಕೇಳಬೇಡಿ ಅಂದರೆ ಪಬ್ಲಿಕ್ಕನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ರು ಅಂದರೆ ವಿಡ್ರಾ ಮಾಡೋದು. ನನಗೇನು ಗೊತ್ತಿಲ್ಲಪ್ಪ, ಎಲ್ಲ ಮರೆತು ಹೋಗಿದೆ. ನಾನು ಸತ್ಯ ನಂಬಿದ್ದೆ ಸ್ವಲ್ಪ ಸಮಯ. ಇದು ನಾನು ಚಿಕ್ಕವನಿದ್ದ ನಡೆದ ಘಟನೆ. ಸತ್ಯ ನಂಬಿದ್ದೆ, ಪಾಪ 80 ವರ್ಷ ದಾಟಿತು, ಪೂರ ಮರೆತು ಹೋಗಿದೆ ಅಪ್ಪ ಏನಿಗೆ ಅಂತ ತಿಳ್ಕೊಂಡೆ ನಾನು. ಆಮೇಲೆ ಏನಾಯ್ತು ಗೊತ್ತಾ, ಆಮೇಲೆ ಒಮ್ಮೆ ಯಾರೋ ಒಬ್ಬರು ಶಾಸ್ತ್ರಿಗಳು ಬೆಂಗಳೂರಿನಿಂದ ಬಂದರು. ಅವರಿಗೆ 60 ವರ್ಷ ಆಗಿದೆ. ಏನು ಬಂದದ್ದು ಕೇಳಿದ್ರು ತಂದೆಯವರು. ಅದು ವಿರೂಪಾಕ್ಷ ಶಾಸ್ತ್ರಿಗಳು ನಮ್ಮ ತಂದೆಯವರಿಗೆ ತರ್ಕ ಪಾಠ ಹೇಳ್ತವರು. ಅವರು ಇಡೀ ಭಾರತದಲ್ಲೇ ದೊಡ್ಡ ನ್ಯಾಯಶಾಸ್ತ್ರ ವಿದ್ವಾಂಸರು. ಆನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು. ವಿರೂಪಾಕ್ಷ ಶಾಸ್ತ್ರಿಗಳ ಹತ್ತಿರ ಪಾಠಕ್ಕೆ ಹೋದರಂತೆ ಈ ಮತ್ತೊಬ್ಬರು ನಮ್ಮ ತಂದೆಯವರ ಬಂದವರು ಯಜ್ಞೇಶ್ವರಿ, ಅವ್ರು ಏನೊಂದು ಶಾಸ್ತ್ರಿಗಳು. ಆಗ ಅವ್ರು ಹೇಳಿದ್ರಂತೆ, ನನಗೆ ವಯಸ್ಸಾಯ್ತಪ್ಪ, ನನ್ನ ಶಿಷ್ಯ ಉಡುಪಿಯಲ್ಲಿದ್ದಾನೆ, ಅವನ ಹತ್ರ ಕೇಳು ಅಂತ ಹೇಳಿದ್ರಂತೆ. ಇವರು ಉಡುಪಿ ಬರಲಿಕ್ಕೆ ಅವರು ಸರ್ವಿಸ್ನಲ್ಲಿ, ಅವ್ರು ರಿಟೈರ್ ಆದ್ಮೇಲೆ ಬಂದರು. ವಿರೂಪಾಕ್ಷ ಶಾಸ್ತ್ರಿಗಳು ತೀರ್ಕೊಂಡು ಅವ್ರ ಹತ್ರ ಪಾಠ ಕೇಳಲಿಕ್ಕೆ ಹೋದವರು 60 ವರ್ಷ ದಾಟಿದ ಮೇಲೆ ಉಡುಪಿ ಬಂದರು. ಏನು ಬಂದದ್ದು ಅಂತ ಕೇಳಿದ್ರು ತಂದೆಯವರು. ಅಲ್ಲ, ಹೀಗೆ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದರು, ನಿಮ್ಮ ಹತ್ರ ಪಾಠ ಹೇಳಬೇಕು ಅಂತ ಹೇಳಿ ಅದಕ್ಕೆ ಬಂದೆ. ತಕ್ಷಣ ಅವರಿಗೆ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ್ದ ಅಂತ ಕೇಳಿದ್ರು. ಹೌದು, ಹಾಗಾದ್ರೆ ನಾಳೆ ಬಾ ಪಾಠ ಮಾಡ್ತೇನೆ. ಎಲ್ಲ ಮರ್ತೋಗಿದೆ, ಹೇಗೆ ಪಾಠ ಮಾಡ್ತಾರೆ ಅಂತ. ನಾಳೆಯಿಂದ ಬಾ. ತಕ್ಷಣ ಅಂತ ಹೇಳಿದ್ರು, 14 ಲಕ್ಷಣಿ ಗದಾಧರಿಯ ಪಾಠ. ಸಣ್ಣ ಪಟ್ಟಿರೋ ತರ್ಕ ಸಂಗ್ರಹ ಅಲ್ಲ, 14 ಲಕ್ಷಣಿ ಗದಾಧರಿಯ. ಇವರಿಗೆ ಮರೆತು ಹೋಗಿದೆ, ಹೇಗೆ ಪಾಠ ಮಾಡ್ತಾರೆ. ನನಗೆ ಈಗ ಹೇಸಿಗೆ ಆಗುತ್ತೆ, ನಾಳೆ ಬರ್ತಾರೆ ಇವರು ಪಾಠ ಮಾಡಿ ಬರೋಲ್ಲ, ಹೇಸಿಗೆ ಆಗುತ್ತೆ. ನಾನು ನನ್ನ ಕಲ್ಪನೆ ಮಾಡಿಕೊಂಡೆ. ಇವ್ರು ನಂತರ ಕರೆದ್ರು, ಆ ಬ್ರಾಹ್ಮಣ ನಾಳೆ ಬರುತ್ತೆ, ಅವನಿಗೆ ಆ 14 ಲಕ್ಷ ಪುಸ್ತಕ ಕೊಟ್ಟುಬಿಡು ಅಂದ್ರು. ಅರೆ, ತಾನು ನೋಡ್ಲಿಕ್ಕೆ ಅಂತ ಇಟ್ಕೊಳ್ಳಿಲ್ಲ, ಅವ್ರಿಗೆ ಕೊಟ್ಟುಬಿಡು ಅಂದ್ರು. ಹೌದು, ಅವ್ರ 14 ಲಕ್ಷ ಪುಸ್ತಕ ಅವ್ರಿಗೆ ಹಿಡ್ಕೊಂಡು ಏನು ಮಾಡೋದು, ಇವ್ರಿಗೆ ಹೇಳಿ ಬರೋದು ಅಲ್ಲ ಅಂತ ನನಗೆ. ಒಂದು ದಿವಸ ಬಂದರು ಅವರು, ಪುಸ್ತಕ ಹಿಡ್ಕೊಂಡ್ರು. ಅವರು ತಂದೆಯವರು ಪುಸ್ತಕ ಕೈಲಿ ಮುಟ್ಲಿಲ್ಲ. 7 ದಿವಸ ಚಂದಮಾಮದ ಕಥೆ ಹೇಳಿದ ಹಾಗೆ 14 ನಿಮಿಷ ಪಾಠ ಮಾಡಿ ಕಳಿಸ್ಬಿಟ್ಟೆ. ಆದರೆ ಮರೆತು ಹೋಗ್ಲಿಲ್ಲ ಅವರಿಗೆ. ಆ ಗುರುಗಳು ಕಳಿಸಿತ್ತು ಅಂತ ಹೇಳಿದಾಗ 7 ದಿವಸ ಗದಾಧರಿಯವನ್ನ ಚಂದಮಾಮದ ಕಥೆ ಮಕ್ಕಳಿಗೆ ಹೇಳುವಷ್ಟು ಸಲೀಲವಾಗಿ ಹೇಳಿ ಕಳಿಸಿದ್ರು. ನಾನು ಕಂಗಾಲ, ಇದು ಏನಿದು? ಅವರಿಗೆ ಇಷ್ಟ ಇಲ್ಲದಿದ್ದಾಗ ಮರೆತು ಹೋಗುತ್ತೆ, ಇಷ್ಟ ಇದ್ದಾಗ ನೆನಪಾಗುತ್ತೆ. ಬೇಕು ಅಂದಾಗ ಯಾವತ್ತೂ ಹೇಳ್ತಿದ್ರು, ಬೇಡ ನನಗೆ ನೆನಪಿಲ್ಲಪ್ಪ, ಎಲ್ಲ ಮರೆತು ಹೋಗಿದೆ ಅಂತ ಹೇಳಿ. ಅದು ಒಂದು ಜ್ಞಾನಿಗಳು ತನ್ನನ್ನು ತಾನು ಮುಚ್ಚಿಕೊಳ್ಳುವ ಒಂದು ವಿಧಾನ, ಎಕ್ಸ್ಪೋಸ್ ಆಗಬಾರದು. ಹಾಗೆ ಇವರು ಜಡವತ್ ಭಗವಂತ ಜ್ಞಾನದ
ಸಮುದ್ರ ಅದು ಪರಾಕಾಷ್ಠೆ. ಆದರೆ ಏನೂ ಗೊತ್ತಿರೋದು ಪೆದ್ದ ಹಾಗೆ ತಿರುಗಾಡ್ತದೆ. ಜನರಿಗೆ ಒಬ್ಬ ಪೆದ್ದ ಹುಚ್ಚ ಇಷ್ಟೇ, ಜಡೋನ್ಮತ್ತವಾದ. ಅವನು ಹುಚ್ಚ, ರಾಜನಾಗಿದ್ದ, ಈಗ ಬುದ್ಧಿ ಕೆಟ್ಟಿದೆ, ಬತ್ತಲೆ ತಿರುಗ್ತಾ ಇದ್ದಾನೆ. ಹುಚ್ಚ ಪೆದ್ದ ಅಂತ ಜನರ ಭಾವನೆ. ಯಾವತ್ತೂ ತಾನು ಭಗವಂತ ಅನ್ನುವುದನ್ನು ತೋರಿಸಿಕೊಡ್ಲಿ. ಪೆದ್ದನಂತೆ ಹುಚ್ಚರಂತೆ ತಿರುಗಾಡಿದ. ಭಗವಂತನ ಅವತಾರದಲ್ಲೇ ಅತ್ಯಂತ ವಿಶಿಷ್ಟವಾದ ಒಂದು ಕ್ರಿಯೆ ಇದು. ಇನ್ನು ಯಾವ ಅವತಾರದಲ್ಲೂ ಹೀಗೆ ಮಾಡಲಿಲ್ಲ ಭಗವಂತ. ಜಡವದ್ದು ಅವಧೂತ ವೇಷ ಭಾಷಾ ಚರಿತೈಹಿ. ಅವಧೂತರ ಹಾಗೆ ವೇಷ ಅಂದ್ರೆ ಬಟ್ಟೆ ಇದ್ರೆ, ಇವನು ಬಟ್ಟೆ ಇಲ್ವಲ್ಲ. ಅವಧೂತರ ವೇಷ ಅಂದರೆ ಒಂದು ಹರಕು ಬಟ್ಟೆ ಉಟ್ಕೊಳ್ಳೋದು, ಮೈಯೆಲ್ಲ ಮಣ್ಣು ಕೊಳಗು ಮಾಡ್ಕೊಳ್ಳೋದು, ತಲೆ ಕೆದರಿಕೊಳ್ಳೋದು, ಅಥವಾ ಏನಿಲ್ಲ, ದಿಗಂಬರ. ಇವನು ದಿಗಂಬರನ ತರುವಿನ ಅವಧೂತ ವೇಷ. ಅವಧೂತ ವೇಷ ಅಂದ್ರೆ ದಿಗಂಬರ ವೇಷ. ಆಮೇಲೆ ಭಾಷೆ, ಮಾತು ಹುಚ್ಚುಚ್ಚು ಮಾತೇ ಇಲ್ಲ. ಆಡಿಯೋದು ಏನೇನೋ ಹುಚ್ಚು ಸರಿ ಇಲ್ಲ, ಬುದ್ಧಿ ನೆಟ್ಟಿಗಿಲ್ಲ, ಏನೋ ಹುಚ್ಚು ಮಾತಾಡ್ತಾನೆ ಜನ ತೋರ್ಬಿಟ್ಟು. ಆಮೇಲೆ ಚರಿತ ಇದೆ, ನಡೆ ಅವಧೂತ ಚರ್ಯೆ. ಹಾಗೆ ಏನು ಅಂದ್ರೆ ಎಲ್ಲಿ ಆದ್ರೂ ಹೋಗಿ ಮಲ್ಕೊಳ್ಳೋದು. ಅಲ್ಲಿ ಮಲ್ಕೊಂಡೇ ಬಿಟ್ಟ. 2 ದಿವಸ 3 ದಿವಸ ಆದ್ರೂ ಮಲ್ಕೊಂಡೇ ಇರೋದು. ಯಾರಾದ್ರೂ ಕೊಟ್ಟರೆ ಎದ್ದ ತಿಂದ, ಇದು ಪುನಃ ಮಲ್ಕೊಂಡ. ಅಂದ್ರೆ ಲೋಕ ವಿಲಕ್ಷಣವಾದ ನಡೆ. ಭಾಗವತ ಒಂದು ಮಾತು ಹೇಳ್ತಾರೆ, ಇದೆಲ್ಲ ವಿಚಿತ್ರ. ಎಲ್ಲಿಯಾದ್ರೂ ಒಂದು ಊರಿನ ಹತ್ರ ಹೋಗಿ ಎರಡಕ್ಕೆ ಮಾಡ್ತಿದ್ದಂತೆ. ಮಾಡಿದರೆ ಆ ಊರೆಲ್ಲ ಮರುಗಳು ಆಗೋದು. ಇಡೀ ಊರಿನಲ್ಲಿ ಸುಗಂಧ ಬೀರಿ ಹೋಗ್ತಿದ್ದಂತೆ. ಈ ವಿಚಿತ್ರ ವಿಚಾರ ಮಾಡ್ತಿದ್ದ. ಸರಿ, ಅದರಿಂದ ಏನು ಚರಿತೈಹಿ ಅವಿಲಕ್ಷಿತ ಭಗವತ್ ಪ್ರಭಾವ. ಭಗವಂತ ಇವ ಅಂತ ಅನ್ನೋದು, ಭಗವಂತನ ಶಕ್ತಿ ಎನ್ನುವುದು ಯಾರಿಗೂ ಗೊತ್ತಾಗಲಿಲ್ಲ. ಜನ ಅವನನ್ನು ಪೆದ್ದ ಹುಚ್ಚ ಅಂತಲೇ ತಿಳಿದ. ಕೊನೆ ಕ್ಷಣದವರೆಗೆ ಅವನು ಭಗವಂತ ಅಂತ ತನ್ನನ್ನು ತೋರಿಸಿಕೊಡಲಿಲ್ಲ. ಆದರೆ ಅವನು ಹಾಗೆ ತಿಳ್ಕೊಂಡ್ರು ಜ್ಞಾನಿಗಳಿಗೆ ಗೊತ್ತಾಯಿತು. ಯೋಗಿನ ವಿವಿಧ ಸಾಂಪ್ರದಾಯ ವಿಧಿಂ ಅನುಶಿಕ್ಷಯತಿ. ಯೋಗಿನ ವಿವಿಧ ಸಾಂಪ್ರದಾಯ ವಿಧಿ ಅನುಶಿಕ್ಷಯತಿ. ಅವನ ದೇಹದ ನಡೆ ಯೋಗಿಗಳಿಗೆ, ಯೋಗಸಿದ್ಧರಿಗೆ, ಜ್ಞಾನಿಗಳಿಗೆ ವಿವಿಧ ಸಾಂಪ್ರದಾಯ ವಿಧಿ ಅನುಶಿಕ್ಷಯತಿ. ಸಾಂಪ್ರದಾಯ ವಿಧಿ ಅಂದ್ರೆ ಮೋಕ್ಷದ ದಾರಿ. ವಿವಿಧ ಸಾಂಪ್ರದಾಯ ವಿಧಿ, ಮೋಕ್ಷಕ್ಕೆ ಹೋಗತಕ್ಕಂಥವ್ರು ಹೇಗೆ ನಡ್ಕೊಳ್ಬೇಕು, ಅವರ ಅವಧೂತ ಚರಿ ಹೇಗಿರಬೇಕು ಅನ್ನೋದನ್ನ ಶಿಕ್ಷಣ ಕೊಡ್ತಾ ಇದ್ದ. ಜನಸಾಮಾನ್ಯರಿಗೆ ಪೆದ್ದ, ಯೋಗಿಗಳಿಗೆ ದೊಡ್ಡ ಮಾರ್ಗದರ್ಶಕ. ಯೋಗಿನಾಂ ವಿವಿಧ ಸಾಂಪ್ರದಾಯ ವಿಧಿ ಅನುಶಿಕ್ಷಯತಿ. ಅಂಥ ಸ್ವಕಳೇಬರಂ ಜಿಹಾಸಕು. ಒಮ್ಮೆ ಯೋಚನೆ ಮಾಡಿದಂತೆ ಇನ್ನು ಸಾಕು, ಅವತಾರ ಸಮಾಪ್ತಿ ಮಾಡಬೇಕು ಅಂತ ತನ್ನ ದೇಹವನ್ನು ತ್ಯಾಗ ಮಾಡಬೇಕು ಅಂತ ನಿರ್ಣಯಿಸಿದ. ಇದು ಮತ್ತೆ ಇದು ದರ್ಶನ ಭಾಷೆ ಮತ್ತು ಗುಹ್ಯ ಭಾಷೆ. ದರ್ಶನ ಭಾಷೆಯಲ್ಲಿ ಕಳೇಬರಂ ಜಿಹಾಸ ಅಂದ್ರೆ ದೇಹತ್ಯಾಗ. ಈಗ ಕೃಷ್ಣ ದೇಹತ್ಯಾಗ ಮಾಡಿದ ಅಂತ ಹೇಳ್ತಾರೆ. ಹಾಗೆ ಭಗವಂತ ದೇಹತ್ಯಾಗ ಮಾಡಿದ ಅಂತ. ಅದಕ್ಕೆ ಸ್ವಕಳೇಬರಂ ಜಿಹಾಸು ಅನ್ನೋದಕ್ಕೆ ದೇಹವನ್ನು ತ್ಯಾಗ ಮಾಡುವುದು ಅನ್ನೋದು ಕಂಡ ಅರ್ಥ. ಅದಕ್ಕೊಂದು ಗುಹ್ಯ ಅರ್ಥ ಇದೆ. ಗುಹ್ಯ ಅರ್ಥ ಏನು ಅಂದರೆ ಯಸ್ಯ ಪೃಥಿವೀ ಶರೀರಂ ಯಂ ಪೃಥಿವೀನ ವೇದ ಯಃ ಪೃಥಿವ್ಯಾ ಅಂತರಃ ಯಃ ಪೃಥಿವೀ ಮಂತ್ರೋ ಯಮೇತೇಷದ ಆತ್ಮಾಂತರ್ಯಾಮ್ಯಮೃತಃ. ಉಪನಿಷತ್ ಹೇಳುತ್ತೆ ಭಗವಂತನ ಶರೀರ ಎಲ್ಲವೂ ಭಗವಂತನ ಶರೀರ. ಯಾಕೆಂದ್ರೆ ಅದರೊಳಗೆ ಭಗವಂತ ಇದ್ದಾನೆ, ಹೊರಗಿರೋದು ಶರೀರ. ಈಗ ಇದು ನಮ್ಮ ಶರೀರ, ಯಾಕೆಂದ್ರೆ ಇದರೊಳಗೆ ನಾವಿದ್ದೇವೆ. ನಮ್ಮೊಳಗೆ ಭಗವಂತ ಇದ್ದಾನೆ, ಅದನ್ನು ನಾವು ಭಗವಂತನ ಶರೀರ. ಈ ಪೃಥ್ವಿಯಲ್ಲಿ ಭಗವಂತ ಇದ್ದಾನೆ, ಈ ಪೃಥ್ವಿ ಭಗವಂತನ ಶರೀರ. ಹಾಗಾದ್ರೆ ಕಳೇಬರ ಅಂತಂದರೆ ಭೂಮಿ ಅಂತ ಅರ್ಥ. ಇದು ರಹಸ್ಯ ಅರ್ಥ. ಯಸ್ಯ ಪೃಥ್ವೀ ಶರೀರಂ ಕಳೇಬರಂ ಜಿಹಾಸು ಅಂದರೆ ಭೂಮಿಯನ್ನು ಪರಿತ್ಯಾಗ ಮಾಡಿ ಅವತಾರ ಸಮಾಪ್ತಿ ಮಾಡಿಕೊಟ್ಟು. ಭೂಮಿಯನ್ನು ತ್ಯಾಗ ಮಾಡೋದು, ಈ ದೇಹವನ್ನು ತ್ಯಾಗ ಮಾಡೋದು. ಅದಕ್ಕೆ ಯಾರಿಂದ ವಯವಾದ ದೇಹ. ಇದು ನಿಗೂಢ, ಇದು ಗುಹ್ಯ ಭಾಷೆ. ಗುಹ್ಯ ಭಾಷೆ ಅಂತ ತಿಳಿದಾಗ ಅದು ಸಮಾಧಿ ಭಾಷೆಯೂ ಆಯಿತು. ಜ್ಞಾನಾನಂದಮಯವಾದ ಶರೀರವನ್ನು ತ್ಯಾಗ ಮಾಡಿದ್ದಲ್ಲ, ಭೂಮಿಯನ್ನು ತ್ಯಾಗ. ಭೂಮಿಯನ್ನು ನೀವು ಪುನಃ ಹೇಳ್ಬೋದು ಅಲ್ರಿ, ಭಗವಂತ ಸರ್ವಗತ ಅಲ್ವಾ, ಅವನು ಭೂಮಿಯನ್ನು ಬಿಟ್ಟು ಹೋಗೋದು ಹೇಗೆ? ಭೂಮಿಯನ್ನು ಬಿಟ್ಟು ಹೋಗುವುದು ಅಂದರೆ ಭೂಮಿಯಲ್ಲಿ ಜನರಿಗೆ ಕಾಣಿಸಿಕೊಳ್ಳದೇ ಇರುವುದು. ಡಿಸಪಿಯರೆನ್ಸ್, ಬಿಟ್ಟು ಹೋಗೋದಲ್ಲ, ಅದರ್ಶನ. ಭೂಮಿಯಲ್ಲಿದ್ದವರು ಎಷ್ಟು ದಿವಸ ಕಾಣಿಸ್ತಿದ್ದ, ಒಂದಿನ ಕಾಣಿಸಿಕೊಳ್ಳಿಲ್ಲ. ಈ ಭೂಮಿಯಲ್ಲಿ ಜನರ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇರುವುದೇ ಭಗವಂತನ ದೇಹತ್ಯಾಗ ಅಂದರೆ, ಹೊರತು ಬೇರೆ ದೇಹತ್ಯಾಗ ಭಗವಂತನ. ಸ್ವಕಳೇಬರಂ ಜಿಹಾಸು. ಅವ ಏನ್ ಮಾಡಿದ? ದೇಹತ್ಯಾಗ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ. ಆತ್ಮಾನು, ಅವನು ತನ್ನಲ್ಲೇ ತನ್ನ ಅಸಂವ್ಯವಹಿತ ಅನರ್ಥಾಂತರ ಭಾವೇನ ಅನ್ವೀಕ್ಷ ಮಾಡ. ಉಪರತ ಅನುವೃತ್ತಿ ಉಪರರಾಮ.
ಆತ್ಮನಿ ಆತ್ಮಾನಂ ಅಸಂವ್ಯವಹಿತ ಅನರ್ಥಾಂತರ ಭಾವೇನ ಎಲ್ಲ ಇದು ದರ್ಶನ ಭಾಷೆ. ಒಬ್ಬ ಸಾಧಕ ಹೇ ಆತ್ಮನಿ ಆತ್ಮಾನಂ ಅನ್ವೀಕ್ಷಮಾಣ ಅಂದರೆ ಭಗವಂತ ತನ್ನ ಮನಸ್ಸಿನಲ್ಲಿ ಮತ್ತು ತನ್ನಲ್ಲಿ ತನ್ನನ್ನು ಕಂಡ. ಅಂದರೆ ಭಗವಂತನ ಮನಸ್ಸು ಬೇರೆ ಅಲ್ಲ, ಭಗವಂತನ ಶರೀರ ಬೇರೆ ಅಲ್ಲ. ಆತ್ಮನಿ ಮನಸ್ಸು ಶರೀರ ಮಾನವ. ಭಗವಂತ ತನ್ನ ಶರೀರವು ತನ್ನ ಸ್ವರೂಪ, ತನ್ನ ಮನಸ್ಸು ತನ್ನ ಸ್ವರೂಪ ಅಂತ. ಜೀವನಿಗೆ ಜೀವ ಸ್ವರೂಪವಲ್ಲದೊಂದು ಮನಸ್ಸಿದೆ, ಬಾಹ್ಯ ಮನಸ್ಸು. ಜೀವ ಸ್ವರೂಪವಲ್ಲದ ಬಾಹ್ಯ ಶರೀರ ಇದೆ, ಸ್ವರೂಪಭೂತವಾದ ಮನಸ್ಸು ಇದೆ. ಕಠೋಪನಿಷತ್ನಲ್ಲಿ ಹೇಳ್ತಾರಲ್ಲ, ಆತ್ಮೇಂದ್ರಿಯ ಮನೋ ಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆತ್ಮ ಇಂದ್ರಿಯ ಮನಸ್ಸು, ಆತ್ಮಸ್ವರೂಪಭೂತವಾದ ಇಂದ್ರಿಯ, ಆತ್ಮಸ್ವರೂಪಭೂತವಾದ ಮನಸ್ಸು ಇದೆ. ಅಂಥ ಜೀವನನ್ನ ಅದು ನಿತ್ಯ ಸುಖ ಭೋಗ್ತಾ, ಅವನು ಮೋಕ್ಷ ಸುಖ ಅನುಭವಿಸೋದು ಆ ಸ್ವರೂಪೇಂದ್ರಿಯ ಮನಸ್ಸುಗಳಿಂದ. ಆದರೆ ನಮಗೆ ಅದು ಈಗ ಕೆಲಸ ಮಾಡ್ತಾ ಇಲ್ಲ. ಈಗ ಕೆಲಸ ಮಾಡ್ತಾ ಇರೋದು ಬಾಡಿಗೆಗೆ ತಂದ ಹೊರಗಿನ ಶರೀರ, ಮನಸ್ಸು, ಇಂದ್ರಿಯ ಎಲ್ಲ ಹೊರಗಿನದು. ಭಗವಂತನಿಗೆ ಹೊರಗಿನ ಇಂದ್ರಿಯ ಮನಸ್ಸು ಇಲ್ಲ. ಅವನ ಎಲ್ಲ ಅವತಾರಗಳಲ್ಲೂ ಮೂಲ ರೂಪದಲ್ಲೂ ಆತ್ಮಸ್ವರೂಪಭೂತವಾದ ಇಂದ್ರಿಯ ಮತ್ತು ಮನಸ್ಸು. ಅದನ್ನು ಆತ್ಮನೇ ಆತ್ಮಾನಂ, ತನ್ನ ಸ್ವರೂಪದಲ್ಲಿ ತನ್ನ ಮನಸ್ಸು, ತನ್ನ ದೇಹ, ತನ್ನ ಸ್ವರೂಪ ಎಲ್ಲವನ್ನು ಅನರ್ಥಾಂತರ ಭಾವೇನ, ಅದು ಅರ್ಥಾಂತರ ಅಲ್ಲ, ಎಲ್ಲ ಒಂದೇ. ಇದು ನೋಡಿ, ಇದು ಭ್ರಾಮಕಲ್ಲ. ಹಾಗಾದ್ರೆ ನಾವು ಹಾಗೆ ಮಾಡಬೇಕು, ಎಲ್ಲ ಒಂದೇ ತಿಳ್ಕೋಬೇಕು. ಅನರ್ಥಾಂತರ ಭಾವೇನ ಅನ್ವೀಕ್ಷಮಾಣ, ತನ್ನ ಸ್ವರೂಪವನ್ನು, ತನ್ನ ಮನಸ್ಸನ್ನು, ತನ್ನ ದೇಹವನ್ನು, ತನ್ನ ಇಂದ್ರಿಯಗಳನ್ನು ತನ್ನಿಂದ ಭಿನ್ನವಲ್ಲ ಅನ್ನುವ ಭಾವದಿಂದ ನೋಡುತ್ತಾ ಅದು ಯಾವಾಗಲೂ ನೋಡೋದೇ. ಆವಾಗ ಅಸಂವ್ಯವಹಿತ ಅಂತ ಅಂದ್ರೆ ವ್ಯವಧಾನ ಇಲ್ಲ. ಅವನ ಚಿಂತನೆಗೆ ಯಾವುದೇ ತಡೆ ಇಲ್ಲ. ನಮ್ಮ ಚಿಂತನೆಗೆ ಕೆಲವು ಗೊಂದಲಗಳು, ಕನ್ಫ್ಯೂಷನ್ಸ್ ಬರಬಹುದು. ಅವನ ಚಿಂತನೆಯಲ್ಲಿ ಯಾವ ಗೊಂದಲಗಳಿಲ್ಲ, ನಿಶ್ಚಿತವಾಗಿರತಕ್ಕ ಜ್ಞಾನ. ಹೀಗೆ ತಿಳ್ಕೊಂಡು ಉಪರತ ಅನುವೃತ್ತಿ, ಈ ಲೋಕದ ಚರ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಅನುವರ್ತನೆ ಮಾಡ್ತಾ ಇದ್ದ ಒಂದು ಕಾಲದಲ್ಲಿ, ಅದನ್ನು ಬಿಟ್ಟುಬಿಟ್ಟ. ಲೋಕಚರ್ಯೆಯ ಅನುವರ್ತನೆಯನ್ನು ಬಿಟ್ಟುಬಿಟ್ಟ. ಉಪರನಾಮ ಎಲ್ಲವನ್ನು ವಿಡ್ರಾ ಮಾಡಿಕೊಂಡ. ಯಾವ ಲೋಕಚರ್ಯೆಯೂ ಇಲ್ಲ, ಎಲ್ಲ ವಿಡ್ರಾ ಮಾಡಿಕೊಂಡು ಸುಮ್ಮನೆ ಹುಚ್ಚರಂತೆ ತಿರುಗಾಡ್ತಾ ಇದ್ದ. ಇಲ್ಲಿ ಏನು ಸಕಳೇ ಬರಂ ಜಿಹಾಸು, ತನ್ನ ದೇಹವನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿದ ಅಂತ ಇದೆಯಲ್ಲ. ಅಲ್ಲಿ ನೋಡಿ ಆಚಾರ್ಯರು ಬರೆದ್ರು, ಆಚಾರ್ಯರು ಭಾಷ್ಯ ಬರೆದ್ರು, ಭಗವಂತನಿಗೆ ಕಳೇಬರ ತ್ಯಾಗ ಇಲ್ಲ. ಯಾಕೆಂದ್ರೆ ಭಗವಂತನ ಶರೀರ ಅನ್ನೋದು ಜ್ಞಾನಾನಂದಮಯ. ಅದನ್ನು ಬಿಡುವುದು ಹೇಗೆ? ಮಣ್ಣಿನಿಂದ ಮಾಡಿದ ದೇಹ, ಮಣ್ಣಿನಿಂದ ಕಾಯ, ಅದನ್ನು ಬಿಡಬಹುದು. ಜ್ಞಾನಾನಂದಮಯವಾದ ದೇಹವನ್ನು ನಮಗೂ ಬಿಡ್ಲಿಕ್ಕೆ ಆಗುದಿಲ್ಲ. ಭಗವಂತನಿಗೆ ಮಾತ್ರ ಅಲ್ಲ, ನಮ್ಮ ಜ್ಞಾನಾನಂದಮಯವಾಗಿರತಕ್ಕಂಥ ಜೀವ ಸ್ವರೂಪ ದೇಹ ಉಂಟಲ್ಲ, ಅದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ. ಭಗವಂತನಿಗೆ ಬಿಡ್ಲಿಕ್ಕೆ ಆಗೋದು. ಅದರಿಂದ ಏನ್ ಹಾಗಂದ್ರೆ, ವಿಷ್ಣೋ ಕಳೇಬರ ತ್ಯಾಗ ಭೂತ್ಯಾಗೋ ಅನ್ಯೋ ನ ವಿದ್ಯತೆ. ಎಲ್ಲೇ ಬರಲಿ ಭಗವಂತ ದೇಹ ತ್ಯಾಗ ಮಾಡಿದ ಅಂತ ಅರ್ಥ, ಭೂಮಿಯಲ್ಲಿ ಅದೃಶ್ಯನಾದ ಅಂತಿಷ್ಟೇ ಅರ್ಥ. ಎಲ್ಲಿ ಬೇಕಾದ್ರೂ ಬನ್ನಿ, ಇದು ಶಾಸ್ತ್ರದ ಪ್ರಯೋಗದ ಅರ್ಥ ಹೀಗೆ. ವಿಷ್ಣೋ ಕಳೇಬರ ತ್ಯಾಗ ಭೂತ್ಯಾಗ ಅಷ್ಟೇ. ಅನ್ಯೋ ನವಿದ್ಯತೆ, ಬೇರೆ ರೀತಿಯಿಂದ ಅಂದ್ರೆ ದೇಹವನ್ನು ಕೆಲವರು ಹೇಳ್ತಾರೆ, ಅವತಾರದಲ್ಲಿ ಭಗವಂತನಿಗೆ ಪಾಂಚಭೌತಿಕ ಶರೀರ ಇದೆ ಅಂತ ಒಂದು ಪಕ್ಷ ಇದೆ, ಅದಕ್ಕೋಸ್ಕರ ಈ ಪ್ರಮಾಣ ಕೊಟ್ಟದ್ದ ಆಚಾರ. ಅನ್ಯ ನವಿದ್ಯತೆ ಅಂತ ಹೇಳಿ, ಪಾಂಚಭೌತಿಕವಾದ ದೇಹವನ್ನು ಬಿಟ್ಟು ಹೋಗುವುದು ಅಂತ ಅಂತಕ್ಕ ಭೂತ್ಯಾಗ, ದೇಹತ್ಯಾಗ ಭಗವಂತನಿಗೆ ಯಾವ ಅವತಾರದಲ್ಲೂ ಯಾವ ಸಂದರ್ಭದಲ್ಲೂ ಇಲ್ಲ. ಅಂದ್ರೆ ಕೆಲವರು ಭಗವಂತನಿಗೆ ಅವತಾರದಲ್ಲಿ ಪಾಂಚಭೌತಿಕ ಶರೀರ ಇದೆ ಅಂತ ಏನು ಹೇಳ್ತಾರೆ, ಅದಕ್ಕೆ ಉತ್ತರ ಅನ್ಯ ನವಿದ್ಯತೆ, ಭೂತ್ಯಾಗವೇ ಹೊರತು ಭೌತಿಕ ಶರೀರ ತ್ಯಾಗ ಇಲ್ಲ. ಯಾಕಂದ್ರೆ ಭೌತಿಕ ಶರೀರವೇ ಇಲ್ಲ. ಭೂತ್ಯಾಗ ಅನ್ಯೋ ನವಿದ್ಯತೆ. ನೋಡಿ, ಶರೀರ ತ್ಯಾಗೋ ಅಂದರೆ ಕಳೇಬರ ತ್ಯಾಗೋ ಅನ್ಯೇಷಾಂ ಪಂಚತ್ವಂ ಸಮುದಾಹೃತಂ. ಕಳೇಬರ ತ್ಯಾಗೋ ಅನ್ಯೇಷಾಂ, ಇಲ್ಲಿ ಛಂದೋಭಂಗ ಇದೆ. ನಿಜವಾಗಿ ಛಂದೋಭಂಗಂ ನಕಾರೇದು ಅಂತ ಹೆದರಿ ಬಂದು ಕಳೇಬರಾತ್ಯಯೋ ಅನ್ಯೇಷಾಂ ಅಂತ ಬರಿಬೋದಿತ್ತು. ಛಂದಸ್ಸು ಕರೆಕ್ಟ್ ಆಗುತ್ತೆ. ನಾವು ಛಂದಸ್ಸಿನ ಪ್ರಕಾರ, ನೀವು ಹೇಳಿದ ಛಂದಶಾಸ್ತ್ರ ಪ್ರಕಾರ ಯಾಕೆ ಬರೀಬೇಕು ಅಂತ ಕೇಳ್ತಾರೆ ವೇದವ್ಯಾಸರು. ನಾವು ಏನು ಬರೆದೇವೋ ಅದು ಛಂದಸ್ಸು, ನೀವು ಹೇಳಿ ಛಂದಸ್ಸಲ್ಲ. ಕಳೇಬರಾತ್ಯಯೋ ಅನ್ಯೇಷಾಂ ಪಂಚತ್ವಂ ಸಮುದಾಯ ಅಂತ ಹೇಳಿ ಶ್ಲೋಕ ಸರಿಯಾಗತ್ತೆ. ಇನ್ನೂ ತಮಾಷೆ ಏನು ಅಂದರೆ, ತ್ಯಜ ಧಾತುವಿಗೆ ತ್ಯಜ ಹಾಕಿದ್ರು, ಕಳೇಬರ ತ್ಯಜೋನ್ಯೇ, ತ್ಯಾಗ ಹೊಡೆ ತ್ಯಜೋನ್ಯೇಷ ಅಂತ ಹೇಳಿದ್ರು ಸರಿಯಾಗತ್ತೆ. ಕಳೇಬರ ತ್ಯಾಗೋನ್ಯೇಷಾಂ ಛಂದೋಭಂಗ ಮಾಡಿಯೂ ಶ್ಲೋಕ ಮಾಡುತ್ತಾರೆ. ಯಾಕೆಂದರೆ ಈ
ಇದು ಛಂದಭಂಗ ಯಾಕಾಗೋದು ಗೊತ್ತುಂಟ? ಕಳೇಬರ ತ್ಯಾಗೋನ್ಯೇಷಾಂ. ಆ 5ನೇ ಅಕ್ಷರ ಗುರು ಇದೆ. ಅನುಷ್ಠುಪ್ ಛಂದಸ್ಸಿನಲ್ಲಿ 5ನೇ ಅಕ್ಷರ ಲಘು ಇರಬೇಕು. ಅದು ಕೆಲವು ಸತ್ಯ ಅಪವಾದ ಇದೆ ಬಿಡಿ ಅಂತ ನಿಯಮ, ಅದನ್ನು ಪಾಲಿಸಲಿಲ್ಲ. ವೇದದಲ್ಲಿ ಪಾಲಿಸೋದಿಲ್ಲ. ವೇದದಲ್ಲಿ ಕೂಡ ಎಲ್ಲ ಕಡೆ ಅದನ್ನು ಪಾಲಿಸುವುದಿಲ್ಲ. 5ನೇ ಅಕ್ಷರ ಲಘು ಇರಬೇಕು ನಿಯಮ. ಅದರಿಂದ ನಮ್ದು ವೈದಿಕ ಛಂದಸ್ಸು, ನಿಮ್ಮ ಪಂಚಮಂ ಲಘು ಸರ್ವತ್ರ ಅನ್ನೋದನ್ನು ನಾವು ಫಾಲೋ ಮಾಡೋದಿಲ್ಲ. ಯಾಕೆಂದ್ರೆ ಪಂಚಮಂ ಲಘು ಸರ್ವತ್ರ ಅನ್ನೋದನ್ನು ಕವಿಗಳೇ ಕೆಲವು ಕಡೆ ಬ್ರೇಕ್ ಮಾಡ್ತಾರೆ. ಆ ರಿದಮ್ ಹೊಂದಿಬಿಟ್ರೆ 5 ಗುರು ಆದ್ರೂ ತೊಂದರೆ ಇಲ್ಲ. ಹೀಗಿರೋದ್ರಿಂದ ಕಳೇಬರ ತ್ಯಾಗವನ್ನೇಷಾಂ, ಉಳಿದವರ ದೇಹ ತ್ಯಾಗ ಅಂದ್ರೆ ಏನು ಅಂದ್ರೆ ಒಂದಿದ್ದದ್ದು 5 ಆಗುವುದು ಪಂಚತ್ವ. ಉಳಿದವರ ದೇಹ ತ್ಯಾಗ ಮಾಡಿದ್ರೆ ದೇಹ ಒಂದೇ ಇತ್ತಲ್ಲಿ ಅಖಂಡವಾಗಿ, ಅದು 5 ಆಯಿತು. ಯಾಕಂದ್ರೆ ಮಣ್ಣು ಮಣ್ಣಿಗೆ ಸೇರಿತು, ನೀರು ನೀರಿಗೆ, ಬೆಂಕಿ ಬೆಂಕಿಗೆ, ಗಾಳಿ ಗಾಳಿಗೆ, ಆಕಾಶ ಒಂದಿದ್ದದ್ದು 5 ಆಗುವುದು. ಉಳಿದವರ ದೇಹ ತ್ಯಾಗ ಅಂದ್ರೆ ಭಗವಂತನದ್ದು ಒಂದಿದ್ದ 5 ಆಗುವುದಿಲ್ಲ, ಇದ್ದದ್ದು ಇದ್ದ ಹಾಗೆ ಇರ್ತದೆ. ಅದರಿಂದ ಕಳೇಬರಂ ಹಾಸು ಅನ್ನೋದಕ್ಕೆ ಭೂಮಿಯನ್ನು ತೊರೆದು ಭಗವಂತ ತೆರಳಿದ ಅಂತ ಅರ್ಥ ಮಾಡಬೇಕು. ಸರಿ, ಈ ತೀರ್ಮಾನ ಮಾಡಿ ಏನಿಲ್ಲ, ಎಲ್ಲ ವರ್ತನೆ ಬಿಟ್ಬಿಟ್ಟು ಜಡರಂತೆ ಮೂಕರಂತೆ ಇದ್ಬಿಟ್ಟ.